ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ದಿನ ನಾವು ಈಗಾಗಲೇ ಕಟಿಂಗ್ ಮಾಡಿರೋ ವಿತೌಟ್ ಲೈನಿಂಗ್ ಬ್ಲೌಸ್ ನ ಸ್ಟಿಚಿಂಗ್ ಅನ್ನು ನೋಡೋಣ. ಮೊದಲಿಗೆ ಇಲ್ಲಿ ಬ್ಯಾಕ್ ಪಾರ್ಟ್ ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇಲ್ಲಿಗೆ ನಾವು ಫೋಲ್ಡ್ ಮಾಡ್ಕೋಬೇಕು. ಮೊದಲಿಗೆ ಇಲ್ಲಿ ನಾವು ಒಂದು ಚಿಕ್ಕದಾಗಿ 1/4 ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಈಗ ಫೋಲ್ಡ್ ಮಾಡ್ಕೊಂಡು, ಈಗ ನೋಡಿ ಇಲ್ಲಿ 1/4 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಮತ್ತೆ ಇದನ್ನ ಇಲ್ಲಿಗೆ ಫೋಲ್ಡ್ ಮಾಡಿ, ನೋಡಿ ಇದನ್ನ ಈಗ ಲಾಂಗ್ ಸ್ಟಿಚ್ ಇಟ್ಕೊಂಡು ಹೀಗೆ ಇಲ್ಲಿ ಸೆಂಟರ್ಗೆ ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಟಿಚ್ ಮಾಡಿದ್ದಾದ್ಮೇಲೆ ಈಗ ಇಲ್ಲಿ ನಾವು ಇಲ್ಲಿ ಡಾಟ್ ಹಿಡಿಬೇಕು. ಅದಕ್ಕೋಸ್ಕರ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಮಾರ್ಕ್ ಮಾಡಿದ್ದಾದ್ಮೇಲೆ ಹೀಗೆ ಇದನ್ನ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ಪಾಯಿಂಟ್ ಇದೆಯಲ್ಲ, ಇದನ್ನ ಈ ಪಾಯಿಂಟ್ಗೆ ಸೇರಿಸಿ ಹೀಗೆ ಇಲ್ಲಿ 1/2 ಇಂಚಷ್ಟು ಅಗಲ ಮತ್ತೆ 4 ಇಂಚಷ್ಟು ಉದ್ದ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಈ ಸೈಡ್ ಕೂಡ ಇದೇ ರೀತಿ ಮಾಡ್ಕೋಬೇಕು. ಈ ರೀತಿ ಕ್ರಾಸ್ ಆಗಿ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಬ್ಯಾಕ್ ನೆಕ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ನಾನಿಲ್ಲಿ ಫ್ರಂಟ್ ಪಾರ್ಟ್ ಅನ್ನ ರೆಡಿ ಮಾಡ್ಕೊಂತಿದ್ದೀನಿ. ನೋಡಿ, ಇದು ಫ್ರಂಟ್ ಪಾರ್ಟ್. ಇಲ್ಲಿ ನಾವು ಒಂದ್ ಸೈಡ್ ಮಾತ್ರ ಮಾರ್ಕಿಂಗ್ ಮಾಡಿದ್ವಲ್ಲ, ಈಗ ಈ ಮಾರ್ಕಿಂಗ್ ಅನ್ನ ಸ್ವಲ್ಪ ಡಾರ್ಕ್ ಆಗಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಇದನ್ನ ಮತ್ತೆ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇದನ್ನ ಈ ಪೀಸ್ ಮೇಲೆ ಈ ರೀತಿ ಬರೋ ಹಾಗೆ ಮಾಡಿ ಹೀಗೆ ಕಟ್ಟು ಸೇರ್ಬೇಕಿದು. ನೋಡಿ, ಈಗ ಕಟ್ಟು ಸೇರಿಸಿದ್ಮೇಲೆ ಇಲ್ಲಿ ಒಂದು ಟ್ಯಾಪ್ ಮಾಡ್ಬೇಕಾಗತ್ತೆ. ನೋಡಿ, ಇವಾಗ ಈ ಕಡೆ ಸೈಡ್ಗೆ ಪ್ರಿಂಟ್ ಆಗಿರುತ್ತೆ ಇದು. ಹೀಗೆ ಓಪನ್ ಮಾಡಿದ್ರೆ ನೋಡಿ, ಇದನ್ನ ಇಲ್ಲಿ ಡಾರ್ಕ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಸೆಂಟರ್ಗೆ ಇದನ್ನ ಕಟ್ ಮಾಡ್ಕೊಂತಿದ್ದೀನಿ. ಈಗ ಡಾಟ್ ನ ಹಿಂಭಾಗದಿಂದಾನೆ ಅಂದ್ರೆ ರಾಂಗ್ ಸೈಡ್ ಅಲ್ಲೇನೆ ಡಾಟ್ ಹಿಡಿಬೇಕು. ಈಗ ನೋಡಿ, ಹೀಗೆ ಸೆಂಟರ್ಗೆ ಮೊದಲು ಮೇನ್ ಡಾಟ್ ನ ಹಿಡಿಬೇಕಾಗತ್ತೆ. ಹೀಗೆ ನಾವು ಮಾರ್ಕ್ ಮಾಡ್ಕೊಂಡಿರೋ ಮೇಲೆನೆ ನೀಟಾಗಿ ಸ್ಟಿಚ್ ಬರೋ ಹಾಗೆ ಮಾಡ್ಕೋಬೇಕು. ಇದೇ ರೀತಿ ಇಲ್ಲೂ ಕೂಡ ಮತ್ತೊಂದು ಸೈಡ್ ಕೂಡ ಇದೇ ರೀತಿ ಮಾಡ್ಕೊತಾ ಇದ್ದೀನಿ. ಈಗ ಇದು ಸೆಕೆಂಡ್ ಡಾಟ್. ಇದು ಬಂದು ಹುಕ್ ಪಟ್ಟಿ ಸೈಡ್ ಬರುತ್ತೆ. ನೋಡಿ, ಈಗ ಇಲ್ಲಿ ಆರ್ಮೋಲ್ ಸೈಡ್ ಬರೋದನ್ನ ಹಿಡಿಬೇಕು. ಈ ಮೇನ್ ಡಾಟ್ ಬಿಟ್ಟು ಇನ್ನೆಲ್ಲಾ ಡಾಟ್ಗಳು 0.25 ಅಷ್ಟು ಮಾತ್ರ ಹಿಡಿಬೇಕಾಗತ್ತೆ. ನೋಡಿ, ಇಲ್ಲಿ ಕಪ್ಸು ಎಷ್ಟು ನೀಟಾಗಿ ಬಂದಿದೆ ಅಂತ. ಇಲ್ಲೂ ಕೂಡ ನೀಟಾಗಿ ಕಪ್ಸ್ ಬಂದಿದೆ. ನಾನು ಈ 4th ಡಾಟ್ ನ ಲಾಸ್ಟ್ ಅಲ್ಲಿ ಹಿಡಿತೀನಿ, ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ, ಈ ಪೀಸ್ ಇದೆಯಲ್ಲ, ಇದನ್ನ ನಾನು ಕಟ್ ಮಾಡ್ಕೊಂತೀನಿ. ಯಾಕೆಂದ್ರೆ ಇದು ನಾವು ಫ್ರಂಟ್ ಪಟ್ಟಿ ಫಿಕ್ಸ್ ಮಾಡುವಾಗ ಹಿಡ್ದಂಗ ಆಗತ್ತೆ. ಅದಕ್ಕೋಸ್ಕರ ಇದನ್ನ ನಾವು ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಇವಾಗ ನಾನು ಫ್ರಂಟ್ ಪಟ್ಟಿ ರೆಡಿ ಮಾಡ್ಕೊಂತೀನಿ. ನೋಡಿ, ಈ ರೀತಿಯಾಗಿರೋ ಮೇನ್ ಪೀಸ್ದು 2 ಫ್ರಂಟ್ ಪಟ್ಟಿ ಇದೆ. ಇದಕ್ಕೆ ನಾನಿಲ್ಲಿ ಈ ರೀತಿ ಬೇರೆ ಪೀಸ್ ತಗೊಂಡಿದ್ದೀನಿ. ಇದರಲ್ಲಿ ನಾನು ಫ್ರಂಟ್ ಪಟ್ಟಿ ಕಟ್ ಮಾಡ್ಕೋತೀನಿ. ಇಲ್ಲಿ ನಾನು 4 ಪೀಸು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇದನ್ನ ಸ್ಟಿಫ್ ಆಗಿ ಬರೋದಕ್ಕೋಸ್ಕರ 4 ಪೀಸ್ ತಗೋಬೇಕಾಗತ್ತೆ. ನೋಡಿ, ಹೀಗೆ ಇದನ್ನ ನಾನಿಲ್ಲಿ ಸೆಂಟರ್ಗೆ ಕಟ್ ಮಾಡ್ಕೋತೀನಿ. ಇದು ಉಲ್ಟಾ ಸೈಡ್ ಇದೆಯಲ್ಲ, ಈ ಉಲ್ಟಾ ಸೈಡ್ ಅನ್ನ ಈ ರೀತಿಯಾಗಿ ಉಲ್ಟಾದಲ್ಲೇ ನಾವು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಕೂಡ ಹೀಗೆ ಹಾಕಿದ್ರೆ ಇದು ಆಪೋಸಿಟ್ ಸೈಡ್ ಆಗುತ್ತೆ. ಇಲ್ಲಿ ಸ್ಟಿಚ್ ಮಾಡುವಾಗ ಕೇರ್ಫುಲ್ ಆಗಿ ಸ್ಟಿಚ್ ಮಾಡ್ಕೊಳ್ಳಿ.
ಅಪೋಸಿಟ್ ಸೈಡ್ ಇರಬೇಕು. ಈಗ 1/2 ಇಂಚ್ ಮಾರ್ಜಿನ್ ಬಿಟ್ಟು ಹೀಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಈ ಕಡೆ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಇದನ್ನ ಟರ್ನ್ ಮಾಡ್ಕೋಬೇಕು. ಮೊದಲಿಗೆ ಇಲ್ಲಿ ಕಟ್ಸ್ ಮಾಡ್ಕೊತಾ ಇದ್ದೀನಿ. ಈ ಕಟ್ಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಟರ್ನ್ ಆಗುತ್ತೆ ಫ್ರೆಂಡ್ಸ್. ಈಗ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಎರಡು ಕಡೆದು ಕೂಡ ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಈಗ ನಾವು ಈ ರೀತಿ ಓಪನ್ ಮಾಡ್ಕೊಂಡು ಹೀಗೆ ಇಲ್ಲಿ ಸ್ಟಿಚ್ ಮಾಡಬೇಕು. ಈಗ ನಾನಿಲ್ಲಿ ಇದಕ್ಕೂ ಕೂಡ ಸ್ಟಿಚ್ ಮಾಡ್ಕೋತೀನಿ, ಯಾಕೆಂದ್ರೆ ಇದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಎರಡು ಕಡೆ ಇದೇ ರೀತಿ ಹೀಗೆ ತಯಾರಾಗಿದೆ ಇದು. ಮತ್ತೆ ನಾವೀಗ ಫ್ರಂಟ್ ರೆಡಿ ಮಾಡ್ಕೊಂಡಿದೀವಲ್ಲ, ಆ ಫ್ರಂಟ್ಗೆ ಈಗ ಇದನ್ನ ನಾವು ಈ ರೀತಿ ಮೊದಲಿಗೆ ಸೆಟ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಇದು ಬರುತ್ತೆ, ಮತ್ತೆ ಇದಕ್ಕೆ ಇದು ಬರುತ್ತೆ. ಈ ರೀತಿ ಇಟ್ಕೊಂಡು ನಾವು ಈಸಿಯಾಗಿ ಅಟ್ಯಾಚ್ ಮಾಡ್ಕೋಬಹುದು. ಈ ಕಡೆ ಪಾರ್ಟಿಗೆ ಇವಾಗ ನಾನಿಲ್ಲಿ ಇದ್ರ ಮೇಲಿಂದ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಪಟ್ಟಿನ. ಇದು ಕೂಡ 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಕೂಡ ಎಳಿದಿರ ಸ್ಟಿಚ್ ಮಾಡ್ಕೊಳ್ಳಿ. ಲೆವೆಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎರಡು ಕಡೆ ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಹೀಗೆ ತಯಾರಾಗಿದೆ. ಈಗ ಇದನ್ನ ಮೊದಲಿಗೆ ನಾವಿಲ್ಲಿ ಚೆಕ್ ಮಾಡ್ಕೋಬೇಕು, ಎರಡು ಕಡೆ ಒಂದೇ ಲೆವೆಲ್ ಅಲ್ಲಿ ಇದೆಯಾ ಅಂತ. ನೋಡಿ, ಎರಡು ಕಡೆ ಒಂದೇ ಲೆವೆಲ್ ಅಲ್ಲಿ ಬಂದಿದೆ ಇದು. ಈಗ ನಾನಿಲ್ಲಿ ಇದನ್ನ ಇನ್ವಿಸಿಬಲ್ ಆಗಿ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು, ಸ್ಟಿಚ್ ಕಾಣದೇ ಇರೋ ರೀತಿ. ಅದಕ್ಕೆ ಈಗ ಇದನ್ನ ಸ್ಟ್ರೈಟ್ ಆಗಿ ಈ ರೀತಿ ಇಟ್ಕೊಬೇಕು. ಇದನ್ನ ಹೀಗೆ ರೋಲ್ ಮಾಡ್ಕೊಂತ ಹೋಗ್ಬೇಕು. ನೋಡಿ, ಹೀಗೆ ರೋಲ್ ಮಾಡ್ಕೊಂಡು ಈಗ ಇದನ್ನ ಈ ಪಾಯಿಂಟು ಸೇರಿಸಿ ಸ್ಟಿಚ್ ಮಾಡ್ಕೊಂಡ್ರೆ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಇದು ಈಗಾಗಲೇ ಸ್ಟಿಚ್ ಮಾಡಿರೋ ಸ್ಟಿಚಿಂಗ್ ಮೇಲೆನೆ ಸ್ಟಿಚ್ ಬರೋ ಹಾಗೆ ಸ್ಟಿಚ್ ಮಾಡಿ. ಮತ್ತೆ ಇನ್ನೊಂದು ಸೈಡ್ ಕೂಡ ಇದೇ ರೀತಿ ರೆಡಿ ಮಾಡ್ಕೋಬೇಕು. ನಮ್ಮ ಚಾನಲ್ನಲ್ಲಿರೋ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ನೋಡಿ ಫ್ರೆಂಡ್ಸ್. ಇನ್ನು ಯಾವ ರೀತಿಯಾಗಿರೋ ಬ್ಲೌಸ್ಗಳು ಡಿಸೈನು ಮತ್ತೆ ಸ್ಟಿಚ್ಚು ಕಟಿಂಗು ಎಲ್ಲ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈಗ ಇಲ್ಲಿ ನಾನು ಇಲ್ಲಿ ಚಿಕ್ಕದಾಗಿ ಕಟ್ಸ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಕ್ರಾಸ್ ಆಗಿ ತಗೊಳ್ಳಿ, ಇಲ್ದಿದ್ರೆ ಸ್ಟಿಚ್ ಕಟ್ ಆಗೋ ಚಾನ್ಸಸ್ ಇದೆ. ಇದನ್ನ ಈ ರೀತಿಯಾಗಿ ಎಳೆದ್ರೆ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಓಪನ್ ಆಗುತ್ತೆ. ಈ ವಿಡಿಯೋ ಮಾಡಿರೋದು ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ನಾನು ಎಷ್ಟು ಸಾಧ್ಯನೋ ಅಷ್ಟು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಸ್ಟಿಚ್ ಹಾಕೋತೀನಿ. ಎರಡು ಕಡೆ ಸೇಮ್ ರೆಡಿ ಮಾಡ್ಕೋತೀನಿ. ಈಗ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ಕೋಬೇಕು. ಇದನ್ನ ಲೆವೆಲ್ ಆಗಿ ಕಟ್ ಮಾಡ್ಕೋಬೇಕು. ಇದು ನೀಟಾಗಿ ಒಂದೇ ಸ್ಟ್ರೈಟ್ ಲೈನ್ ಆಗಿ ಬರಬೇಕು ಫ್ರೆಂಡ್ಸ್. ಈಗ ಒಂದ್ಸತಿ ಚೆಕ್ ಮಾಡ್ಕೊಂಡ್ಬಿಡೋಣ. ನೋಡಿ, ಲೆವೆಲ್ ಆಗಿ ಬಂದಿದೆ. ಇದಕ್ಕೆ ಇವಾಗ ನಾವು ಹುಕ್ ಪಟ್ಟಿ ಮತ್ತೆ ಐ ಪಟ್ಟಿನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಹುಕ್ ಪಟ್ಟಿಗೋಸ್ಕರ ಇಲ್ಲಿ ನಾನು ಬೇರೆ ಪೀಸ್ ತಗೊಂಡಿದ್ದೀನಿ. ಇದನ್ನ 2 ಇಂಚಷ್ಟು ಮಾರ್ಜಿನ್ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ, ಆಗಲ್ಲ. ನೋಡಿ, ಹೀಗೆ ಮೊದಲಿಗೆ ರೈಟ್ ಸೈಡ್ ಬಂದು ಹುಕ್ ಪಟ್ಟಿ ಬರೋ ಹಾಗೆ ಸ್ಟಿಚ್ ಮಾಡ್ಕೊತೀನಿ. ಒಬ್ಬೊಬ್ರು ಲೆಫ್ಟ್ ಸೈಡ್ ಕೂಡ ಸ್ಟಿಚ್ ಮಾಡ್ಕೊತಾರೆ, ತೊಂದರೆ ಇಲ್ಲ. ಅದನ್ನ ಕಸ್ಟಮರ್ ಬ್ಲೌಸ್ ಅಲ್ಲಿ ಹೇಗಿರುತ್ತೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇಲ್ಲಿ 1/4 ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಟಾಪ್ ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ಇದನ್ನ ಈಗ 3 ಫೋಲ್ಡ್ ಮಾಡ್ಕೋತೀನಿ ನಾನು. ಈಗ ಮಾಡೋದ್ರಿಂದ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಈಗ ಫೋಲ್ಡ್ ಮಾಡಿ ನೋಡಿ, ಇಷ್ಟು ಅಗಲ ಸಾಕು.
ಈಗ ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು. ನೋಡಿ ಇದನ್ನು ಕೂಡ ಹೀಗೆ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಸೈಡ್ ಅಲ್ಲಿ ಲೈನಿಂಗ್ ಪೀಸು ಕಾಣಿಸ್ಬಾರ್ದು, ಕಾರ್ನರ್ ಅಲ್ಲೇ ಸ್ಟಿಚ್ ಮಾಡಿ. ಈಗ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ನೆಕ್ ಫಿನಿಶಿಂಗ್ ಬಂದಿದೆ ಅಂತ. ಈಗ ಮತ್ತೊಂದು ಸೈಡ್ ಇಲ್ಲಿ ನಾನು ಐ ಪಟ್ಟಿ ರೆಡಿ ಮಾಡ್ಕೋತೀನಿ. ಇಲ್ಲಿ ಐ ಪಟ್ಟಿಗೆ ಮೇನ್ ಫ್ಯಾಬ್ರಿಕ್ ತಗೋಬೇಕು. ಇದನ್ನ ನಾನಿಲ್ಲಿ ಒಂದು 3 ಇಂಚಷ್ಟು ತಗೊಂಡಿದ್ದೀನಿ. ನೋಡಿ 3 ಇಂಚಸ್ಗೆ ಇದನ್ನ ಕಟ್ ಮಾಡ್ಕೋತೀನಿ. ಒಂದ್ ಸೈಡ್ ಇದನ್ನ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದ್ಸತಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಇಷ್ಟಾದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದನ್ನ ಈಗ ಹಿಂಭಾಗದಿಂದ ಅಟ್ಯಾಚ್ ಮಾಡ್ಕೊತೀನಿ. ಇದು ಕೂಡ 1/4 ಇಂಚ್ ಬಿಟ್ಟು ಸ್ಟಿಚ್ ಮಾಡಬೇಕು. ಈಗ ಈ ರೀತಿ ತಯಾರಾಯ್ತು. ಇದನ್ನ ನಾನಿಲ್ಲಿ ಹಿಂಭಾಗಕ್ಕೆ ಹೀಗೆ ಫೋಲ್ಡ್ ಮಾಡ್ಕೋತೀನಿ. ಫೋಲ್ಡ್ ಮಾಡಿ ಇಲ್ಲಿ ನಾನು ತೋರಿಸ್ತಿರೋ ರೀತಿ ನೀವು ಸ್ಟಿಚ್ ಮಾಡಿ. ಟೈಲರ್ ಶಾಪ್ ಫಿನಿಶಿಂಗ್ ಬರುತ್ತೆ ನಿಮ್ಗೆ. ಈಗ ಇಲ್ಲಿಗೆ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿದೆಯಲ್ಲ ಈ ಕಾರ್ನರ್ ಅಲ್ಲೇ ಸ್ಟಿಚ್ ಬರೋ ಹಾಗೆ, ಬ್ಲೌಸ್ ಮೇಲೆ ಸ್ಟಿಚ್ ಬರಬಾರ್ದು, ಕಾರ್ನರ್ ಅಲ್ಲೇ ಸ್ಟಿಚ್ ಬರೋ ಹಾಗೆ ಸ್ಟಿಚ್ ಮಾಡಬೇಕು. ನೋಡಿ ಹೀಗೆ ನೀಟಾಗಿ ರಫ್ ಮಾಡಿ ಇದನ್ನ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿ ತೆಗೀರಿ. ಈಗ ಇದನ್ನ ಹೀಗೆ ಟರ್ನ್ ಮಾಡಿ ಮತ್ತೆ ಪಾಯಿಂಟ್ ಬರೋ ಹಾಗೆ ನೀಟಾಗಿ ಫಿನಿಶಿಂಗ್ ಕೊಡಿ. ಕೊಟ್ಟಾದ್ಮೇಲೆ ಇಲ್ಲಿ ಸ್ಟಿಚ್ ಮಾಡಬೇಕು. ಮತ್ತೆ ಹೀಗೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಕೂಡ 2 ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನ ಮತ್ತೆ ಹುಕ್ ಪಟ್ಟಿನ ಲೆವೆಲ್ ಆಗಿ ನೋಡ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಈಗ ಇಲ್ಲಿ ನೋಡಿದಿರಲ್ಲ, ಇದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿಬೇಕು. ನೋಡಿ ಲೆವೆಲ್ ಆಗಿ ಎಷ್ಟು ರೌಂಡ್ ಆಗಿ ಬಂದಿದೆ. ಸ್ಲೀವ್ಸ್ ನ ರೆಡಿ ಮಾಡ್ಕೊಬಿಡೋಣ. ಈಗ ಪೀಸ್ ನ ಹೇಗೆ ಅಟ್ಯಾಚ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಅಂತ. ನೋಡಿ ಇದನ್ನ ಎಕ್ಸ್ಟ್ರಾ ಇರೋದನ್ನ ಮೊದಲಿಗೆ ಸಮವಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಪೀಸ್ ತಗೊಂಡಿದ್ದೀನಿ. ಇಲ್ಲಿ ಈ ಪೀಸ್ ನ ಅಟ್ಯಾಚ್ ಮಾಡ್ಕೋಬೇಕು. ಹೀಗೆ ಓಪನ್ ಮಾಡ್ಕೊಂಡು ಆಪೋಸಿಟ್ ಸೈಡೇ ಬರಬೇಕು. ಪೂರ್ತಿ ಓಪನ್ ಮಾಡ್ಕೊಳಕ್ ಹೋಗ್ಬೇಡಿ. ಒಂದೊಂದ್ ಸೈಡೇ ಕ್ಲಿಯರ್ ಮಾಡ್ಕೊಂಡ್ರೆ ಕನ್ಫ್ಯೂಸ್ ಆಗೋದಿಲ್ಲ. ನೋಡಿ ಇದು ಹೀಗಾದ್ರೆ ಇವಾಗ ಇದನ್ನ ಓಪನ್ ಮಾಡ್ಕೊಂಡು ಹೀಗೆ ಆಪೋಸಿಟ್ ಸೈಡೇ ಬರಬೇಕು. ಇದಾಯ್ತಲ್ವಾ? ಈಗ ಈ ಕಡೆ ಸೈಡ್ದು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಇದು ರೆಡಿ ಆಯ್ತಲ್ಲ, ಇಲ್ಲಿ ಈ ಕಡೆ ಸೈಡ್ ಕೂಡ ನಾವೀಗ ಅಟ್ಯಾಚ್ ಮಾಡ್ಕೋಬೇಕು ಪೀಸ್ನ. ನೋಡಿ ಇದನ್ನ ನಾನಿಲ್ಲಿ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ತಿದ್ದೀನಿ. ನಿಮ್ಗೆ ಇಲ್ಲಿ ಪೀಸ್ ಜಾಸ್ತಿ ಇತ್ತು ಅಂದ್ರೆ ಈ ರೀತಿ ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರೋದಿಲ್ಲ. ಹೀಗೆ ಇವಾಗ ನಾನಿಲ್ಲಿ ಫೋಲ್ಡ್ ಮಾಡ್ಕೊಂಡು ಮೊದಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿಗೆ ಆರ್ಮೋಲ್ ಬರುತ್ತೆ. ಆರ್ಮೋಲ್ ಎಷ್ಟಿತ್ತು? 9.5 ಇತ್ತು. ಇಲ್ಲಿ 1 ಇಂಚ್ ಮೈನಸ್ ಮಾಡ್ಕೊಂಡು 8.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಮಾರ್ಜಿನ್ಗೋಸ್ಕರ 2 ಇಂಚು ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋತೀನಿ ನಾನು. ಈಗ ಇದನ್ನ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಇದಾಯ್ತು. ಈಗ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಪೀಸ್ ಸಿಗುತ್ತೆ, ಅದನ್ನ ಇಲ್ಲಿ ಅಟ್ಯಾಚ್ ಮಾಡೋಣ. ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. ಇಲ್ಲಿ ಏನ್ ಮಾರ್ಕ್ ಮಾಡಿ ಕಟ್ ಮಾಡಿದೀವಲ್ಲ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಇದಾಯ್ತು. ಇಲ್ಲೊಂದು ಕಟ್ಸ್ ಮಾಡ್ಕೊಳ್ಳೋಣ. ಓಕೆ, ಈಗ ಇಲ್ಲಿಗೆ ಬೇಕಾಗಿರೋ ಪೀಸು ನೋಡಿ ಈ ಜಾಗದಿಂದ ಬರುತ್ತೆ ನಮ್ಗೆ. ಇದು ಕ್ರಾಸ್ ಆಗಿ ತಗೋಬೇಕು. ನೋಡಿ ಇದನ್ನ ನಾನಿಲ್ಲಿ ಈಗ ಅಟ್ಯಾಚ್ ಮಾಡ್ತೀನಿ. ಇದು ಕೂಡ ನೋಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ, ಕರೆಕ್ಟ್ ಆಗಿ ಸ್ಟಿಚ್ ಮಾಡಿರೋದ್ ಕಡೆನೆ ಮತ್ತೆ ಸ್ಟಿಚ್ ಬರ್ಬೇಕು ಈ ರೀತಿ. ಇದನ್ನ ನೋಡಿ ಹೀಗಿಡ್ತೀನಿ ಕ್ರಾಸ್ ಆಗಿ. ಇಲ್ಲಿ ಸ್ಟಿಚ್ ಮಾಡ್ಕೊಂತೀನಿ. ಈಗ ಈ ಕಡೆ ಕೂಡ ಇದೇ ರೀತಿ ನೋಡಿ. ಇಲ್ಲಿ ಎರಡನ್ನು ಕೂಡ ಈಗ ಆಪೋಸಿಟ್ ಆಗಿ ಇಟ್ಬಿಟ್ಟು ಈಗ ಇಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈಗ ಇಲ್ಲಿ ಕಟ್ ಮಾಡ್ಕೋಬೇಕು. ನಾವು ಎಷ್ಟಕ್ಕೆ ಸ್ಟಿಚ್ ಮಾಡಿದೀವಿ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಬೇಕಾಗತ್ತೆ. ಇದನ್ನ ಕೂಡ ಇಲ್ಲಿ ನಾನು ಕಟ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಎಷ್ಟು ನೀಟಾಗಿ ಬಂದಿದೆ.
ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಸೈಡ್ ಆರ್ಮ್ ನ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಈ ಪಾಯಿಂಟ್ ಇಂದ ನೋಡಿ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿ, ಮತ್ತೆ ಇದಕ್ಕೂ ಮತ್ತೆ ಇಲ್ಲಿಗೂ ಸೆಂಟರ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇದನ್ನ ಈ ರೀತಿಯಾಗಿ ಶೇಪ್ ಕೊಡ್ಬೇಕಾಗತ್ತೆ. ಇದು ಫ್ರಂಟ್ ಆರ್ಮ್ ಹೋಲ್ ಶೇಪು. ನೀಟಾಗಿ ರೌಂಡ್ ಶೇಪ್ ಆಗಿ ಕಟ್ ಮಾಡಿ ಇಲ್ಲಿ ಕಟ್ಸ್ ಮಾಡ್ಕೊಳ್ಳಿ. ಈಗ ಇದು ರೆಡಿ ಆಗಿದೆ. ಈಗ ಇಲ್ಲಿ ನಾನು ಮಾಮೂಲಿ ಅದೇ ಬ್ಯಾಕ್ ಮಾಡಿದ್ವಲ್ಲ ಅದೇ ರೀತಿ 1/4 ಇಂಚಿಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ಈಗ ಲಾಂಗ್ ಸ್ಟಿಚ್ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಇದನ್ನ ಆಮೇಲಿಂದ ಹೆಮ್ಮಿಂಗ್ ಮಾಡಿ ಈ ಸ್ಟಿಚ್ ನ ರಿಮೂವ್ ಮಾಡಬೇಕು. ನೋಡಿ ಹೀಗೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಇಲ್ಲೂ ಕೂಡ ಇದೇ ರೀತಿ ಇಲ್ಲಿ ಪಾಯಿಂಟ್ ಬರುತ್ತೆ. ನಾವು ಆಗ್ಲೇ ಕ್ರಾಸ್ ಕಟ್ ಮಾಡಿದ್ರ ಬೆನಿಫಿಟ್ ಬಂದು ಇದೇನೆ. ನಾವೆಲ್ಲೂ ಫೋಲ್ಡ್ ಮಾಡ್ಬೇಕಾಗುತ್ತೆ ಅಂತ ನಮಗ್ ಗೊತ್ತಾಗುತ್ತೆ ಫ್ರೆಂಡ್ಸ್. 2 ಕಡೆ ಇದೇ ರೀತಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಸ್ಲೀವ್ನು ರೆಡಿ ಆಗಿದೆ. ಇದನ್ನ 2 ಜೋಡಿಯಾಗಿ ಹೀಗೆ ಇರ್ಲಿ. ಈಗ ಇಲ್ಲಿ ಕ್ರಾಸ್ ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ಓಪನ್ ಮಾಡ್ಕೊಂಡು ಇಲ್ಲಿ ಹೀಗೆ ಎಳೆದ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಕ್ರಾಸ್ ಎಲ್ಲಿ ಬರುತ್ತೆ ಅಂತ. ನೋಡಿ ಈಗ ಫೋಲ್ಡ್ ಮಾಡ್ಕೊಂಡು ಇದನ್ನ ಇಲ್ಲಿ 1 ಇಂಚು ಅಥವಾ 1/4 ಇಂಚಿಗೆ ಕಟ್ ಮಾಡ್ಕೋಬೇಕು. ಇದನ್ನ 1/4 ಇಂಚಿಗೆ ನಾನು ಕಟ್ ಮಾಡ್ಕೋತೀನಿ. ಹೀಗೆ ಮಾರ್ಕ್ ಮಾಡ್ಕೊಂಡು ನೋಡಿ ಇದು ಒಂದೇ ಸೈಡ್ ಇರಬೇಕು. ಇಲ್ಲಿ ಯಾವ ಸೈಡ್ಗೆ ಕಟ್ ಮಾಡಿರ್ತೀವೋ ಕಾರ್ನರ್ ಅಲ್ಲೂ ಅದೇ ಸೈಡ್ ಇರಬೇಕು. ಆಪೋಸಿಟ್ ಸೈಡ್ ಮಾತ್ರ ಬರಬಾರ್ದು. ನಾವಿಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಮಾತ್ರ ಆಪೋಸಿಟ್ ಸೈಡು ಇಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಕಾರ್ನರು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ಅಟ್ಯಾಚ್ ಮಾಡುವಾಗ ಈ ರೀತಿ ಇರುತ್ತಲ್ಲ, ಇದನ್ನ ಮತ್ತೆ ಇನ್ನೊಂದು ಪೀಸ್ ತಗೋತೀರಲ್ಲ ಅದನ್ನ ಈ ರೀತಿಯಾಗಿ ಹಾಕ್ಬಿಡಿ. ಆಪೋಸಿಟ್ ಸೈಡ್ ನ ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಬಂದು ವಿ ಶೇಪ್ ಬರಬೇಕು. ಇದನ್ನ ಈಗ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಕೂಡ ನೋಡಿ ಇದು ಈ ರೀತಿ ಕೆಳಗಡೆ ಶೇಪ್ ಇದೆ. ಇದನ್ನ ಮೇಲ್ ಮಾಡಬೇಕು. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಈಗ ಇಲ್ಲಿ ಇದು ರೆಡಿ ಆಗಿದೆ. ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಕ್ರಾಸ್ ಪಟ್ಟಿ ತಯಾರಾಗಿದೆ ಅಂತ. ಈಗ ನಾವು ಆಗ್ಲೇ ರೆಡಿ ಮಾಡ್ಕೊಂಡಿರೋ ಫ್ರಂಟ್ ಪಾರ್ಟ್ಗಳಿಗೆ ನಾವು ಈ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈಗ ಈ ರೀತಿ ಎರಡನ್ನೂ ಲೆವೆಲ್ ಆಗಿ ಇಟ್ಕೊಂಡು 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಸ್ಟಿಚ್ ನ ನಂಬರ್ 2 ಇಡಿ. ನೆಕ್ ಫಿನಿಶಿಂಗ್ ಮಾಡುವಾಗ ಸ್ಟಿಚಿಂಗು ಸಣ್ಣದಾಗಿದ್ರೆ ತುಂಬಾ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ 1/4 ಇಂಚ್ ಮಾರ್ಜಿನ್ ಅಷ್ಟೇನೆ ಪೂರ್ತಿ ನೆಕ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನಾರ್ಮಲ್ ನಂಬರ್ 3 ಗಿಡಿ ಸ್ಟಿಚ್ ನ ರೌಂಡ್ ತಿರ್ಗೋ ಕಡೆ ಎಲ್ಲ ಚಿಕ್ಕದಾಗಿ ಕಟ್ಸ್ಕೊಳ್ಬೇಕು. ಹೀಗೆ ಈಗ ಕಟ್ಸ್ಕೊಟ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನ ಇಲ್ಲಿ ನಾನು ಹಿಂಭಾಗಕ್ಕೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಮತ್ತೆ ಇದು ಕೂಡ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಒಳಗಡೆ ಇರೋ ಪೀಸು ಎಕ್ಸ್ಟ್ರಾ ಪೀಸ್ ಇದೆಯಲ್ಲ ಸ್ಟಿಚಿಂಗ್ ಮಾಡಿರೋದು, ಅದು ಮೇಲ್ಭಾಗಕ್ಕೆ ಇರೋ ಹಾಗೆ ನೋಡ್ಕೊಳ್ಳಿ. ಈಗ ಇಲ್ಲೇ ಕಾರ್ನರ್ ಅಲ್ಲೇ ಸ್ಟಿಚ್ ಮಾಡ್ಕೊಬೇಕು. ಹಿಂಭಾಗದಲ್ಲಿ ಈ ರೀತಿ ಬರುತ್ತೆ ನೋಡಿ. ಹೀಗೆ ಇನ್ನೊಂದು ಸೈಡ್ ಕೂಡ ಇದೇ ರೀತಿ ರೆಡಿ ಮಾಡ್ಕೊಂತೀನಿ. ಈಗ ಇಲ್ಲಿ ಹಿಂಭಾಗದಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋ ಪೀಸ್ನ ನೋಡಿ ಈ ರೀತಿ ಇಟ್ಕೊಂಡು ಹೀಗೆ ಕಟ್ ಮಾಡ್ಕೊಳ್ಳಿ.
ಇಲ್ಲಿ ಕಟ್ ಮಾಡುವಾಗ ತುಂಬಾ ಹುಷಾರಾಗಿ ಕಟ್ ಮಾಡಿ ಫ್ರೆಂಡ್ಸ್, ಇಲ್ಲದೆ ಹೋದ್ರೆ ಫ್ರಂಟ್ ಪಾರ್ಟ್ ಕೂಡ ಕಟ್ ಆಗ್ಬಿಡುತ್ತೆ. ನೋಡಿ ನೀಟಾಗಿ ಬ್ಯಾಕ್ ಸೈಡ್ ನೋಡ್ಕೊಂಡು ಕಟ್ ಮಾಡಿ. ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದನ್ನ ಮತ್ತೆ ನಾವಿಲ್ಲಿ ಹೀಗೆ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡ್ಬೇಕಾಗತ್ತೆ. ನಿಮ್ಗೆ ಹೆಮ್ಮಿಂಗ್ ವಿಡಿಯೋ ಬೇಕಾದ್ರೆ ಕೂಡ ಕೇಳಿ ಫ್ರೆಂಡ್ಸ್, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ನಾನಿಲ್ಲಿ 1/4 ಇಂಚಷ್ಟು ಪೀಸ್ ತಗೊಂಡಿದ್ದೀನಿ. ಇದನ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಒಂದ್ ಸೈಡ್ ಇದನ್ನ ಫೋಲ್ಡ್ ಮಾಡ್ಕೊಬೇಕು. ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಒಂದ್ ಕಡೆದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಬ್ಯಾಕ್ ಪಾರ್ಟ್ ನ ತಗೋಬೇಕಾಗತ್ತೆ. ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಸ್ಕ್ವೇರ್ ನೆಕ್ ಇರೋದ್ರಿಂದ ಇದನ್ನ ನಾನು ಸ್ಟ್ರೈಟ್ ಅಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ರೌಂಡ್ ಇತ್ತು ಅಂದ್ರೆ ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಇದು ಕೂಡ ನೆಕ್ ಸೈಡು ಸ್ಟಿಚ್ ಮಾಡ್ಬೇಕಾದ್ರೆ ಸ್ಟಿಚ್ ನ ನಂಬರ್ 2ಗೆ ಶಿಫ್ಟ್ ಮಾಡ್ಕೊಳ್ಳಿ. ಈಗ 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಪಾಯಿಂಟ್ ಬಂದಿದೆಯಲ್ಲ, ಈ ಕಾರ್ನರ್ ಅಲ್ಲಿ ಹೀಗೆ ತಗೋಬೇಕು. ಇಲ್ಲಿ ಕ್ರಾಸ್ ಮಾಡ್ಕೊಂಡ್ರೆ ನೀವು ಸ್ವಲ್ಪ ಬಟ್ಟೆ ಬಿಟ್ಟು ಆ ಸ್ಕ್ವೇರ್ ನೆಕ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ನೀಟಾಗಿ ಸ್ಕ್ವೇರ್ ಶೇಪ್ ಬಂದಿದೆ. ಇಲ್ಲೂ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಇದೆ ನೋಡಿ ಈ ಪೀಸು. ಈ ಪೀಸ್ ಬಂದು ಇಲ್ಲಿ ನೀಟಾಗಿ ಫೋಲ್ಡ್ ಆಗಬೇಕು. ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಈ ಲೈನಿಗೆ, ಈ ಲೈನಿಂದ ಬಂದಿದೆಯಲ್ವಾ, ಇದನ್ನ ಈ ರೀತಿ ಇಟ್ಕೊಳ್ಳಿ. ಈ ಲೈನ್ಗೆ ಇಲ್ಲಿ ಎಕ್ಸ್ಟ್ರಾ ಪೀಸ್ನ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಎಕ್ಸ್ಟ್ರಾ ಪೀಸು ತುಂಬಾನು ಬಿಡಬಾರ್ದು, ಎಷ್ಟು ಬೇಕೋ ಅಷ್ಟು ನೋಡಿ ಇದನ್ನ ಈಗ ಫೋಲ್ಡ್ ಮಾಡ್ಕೊಳ್ಳಿ. ಓಕೆ, ಹೀಗಾದ್ರೂ ಓಕೆ, ಈ ಕಡೆ ಸೈಡ್ಗಾದ್ರೂ ಓಕೆ. ನಾನು ಕೆಳಗೆ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಈಗ ಸ್ಟಿಚ್ಚು ಇಲ್ಲಿವರೆಗೂ ಬರಬೇಕು. ನೋಡಿ ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಇದನ್ನು ಕೂಡ ಇಲ್ಲಿ 1/4 ಇಂಚು ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿಕೊಂಡು ನಾವಿಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದೀವಲ್ಲ ಸ್ಕ್ವೇರು, ಈ ಪಾಯಿಂಟ್ ಹತ್ರ ಹೀಗೆ ಕಟ್ ಮಾಡ್ಕೋಬೇಕು. ಮಾಡಿಕೊಂಡು ಈ ಎಕ್ಸ್ಟ್ರಾ ಇದೆಯಲ್ಲ ಸ್ವಲ್ಪ ಅದನ್ನ ಕಟ್ ಮಾಡಿ ತೆಕ್ಕೊಳ್ಳಿ. ಎರಡು ಕಡೆ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಸ್ಟಿಚ್ ಕಟ್ ಆಗಬಾರ್ದು, ನೋಡ್ಕೊಂಡು ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಈಗ ಹೀಗೆ ಹಿಂಭಾಗಕ್ಕೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ನಾನಿಲ್ಲಿ ಮೇಲಿಂದ ಸ್ಟಿಚ್ ಮಾಡ್ತೀನಿ. ಈ ಕಾರ್ನರ್ ಅಲ್ಲಿ ನೋಡಿ ಹೀಗೆ ಬ್ಯಾಕ್ ಸೈಡ್ ನಾವು ಪೀಸ್ ಅಟ್ಯಾಚ್ ಮಾಡಿರೋದು ಹೊರಗಡೆ ಕಾಣಿಸ್ಬಾರ್ದು, ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಇದು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಕಾರ್ನರ್ ಕೂಡ ನೀಟಾಗಿ ಸ್ಕ್ವೇರ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ. ಇಲ್ಲಿ ಎಕ್ಸ್ಟ್ರಾ ಇರೋ ಪೀಸ್ ನ ಕಟ್ ಮಾಡ್ಕೊಬೇಕು. ನೋಡಿ ಹೀಗೆ ಇಲ್ಲಿ ಫ್ರಂಟ್ ಪಾರ್ಟು ಮತ್ತೆ ಬ್ಯಾಕ್ ಪಾರ್ಟು ಸ್ಲೀವ್ಸ್ ಕೂಡ ಎಲ್ಲ ರೆಡಿ ಆಗಿದೆ. ಈಗ ನಾವು ಫಿನಿಶಿಂಗ್ ಮಾಡೋಣ ಬ್ಲೌಸ್ದು. ನೋಡಿ ಮೊದಲಿಗೆ ಬ್ಯಾಕ್ ನ ಈ ರೀತಿ ಸೀದಾ ಇಟ್ಕೊಂಡಿದ್ದೀನಿ, ಮತ್ತೆ ಫ್ರಂಟ್ ನ ಕೂಡ ಹೀಗೆ ಉಲ್ಟಾ ಬರ್ಬೇಕಾಗತ್ತೆ ಫ್ರಂಟು. ನೋಡಿ ಇದನ್ನ ಈ ರೀತಿ ಹಿಂಭಾಗಕ್ಕೆ ಇಟ್ಕೊಂಡು ಈ ಫ್ರಂಟ್ ಸೈಡ್ ಇದೆಯಲ್ಲ, ಈ ನೆಕ್ ಸೈಡ್ ಇರೋದನ್ನ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಮೊದಲಿಗೆ ನಾನು 1/2 ಇಂಚಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. ಮತ್ತೆ ಇಲ್ಲಿ 2 ಪಾಯಿಂಟ್ ಅಷ್ಟು ಕೆಳಕ್ಕೆ ಮಾರ್ಕ್ ಮಾಡ್ಕೊಂಡು ಈಗ 2 ಪಾಯಿಂಟ್ ಕೆಳಗೆ ಸ್ಟಿಚ್ ಮಾಡ್ಕೋತೀನಿ. ಇದು ಯಾಕೆ ಅಂದ್ರೆ ಶೋಲ್ಡರು ಡ್ರಾಪ್ ಆಗೋದಿಲ್ಲ ಫ್ರೆಂಡ್ಸ್. ಇಲ್ಲಿ ಬರ್ತಾ 1/2 ಇಂಚಿಗೆ ಬರಬೇಕು. ಈಗ ಇಲ್ಲಿ ಕಾರ್ನರ್ ಅಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ರೀತಿ ಟರ್ನ್ ಮಾಡಿದ್ರೆ ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಕಾಣಿಸ್ತಿದೆಯಾ. ಇದೇ ರೀತಿ ಎರಡು ಕಡೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ
ಹೀಗೆ ಇದು ಎಮ್ಮಿಂಗ್ ಮಾಡುವಾಗ ಫಿನಿಶಿಂಗ್ ಕೊಟ್ಟು ಎಮ್ಮಿಂಗ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಮಗೆ ಶೋಲ್ಡರ್ ಪಟ್ಟಿ ಎಷ್ಟಿತ್ತು, 2.5 ಇಂಚ್ ಇತ್ತು. 2.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಹೀಗೆ ಮಾರ್ಕ್ ಮಾಡೋದ್ರಿಂದ ಫಿನಿಶಿಂಗು ಎರಡು ಕಡೆ ಒಂದೇ ಸಮ ಬರುತ್ತೆ ಫ್ರೆಂಡ್ಸ್. ಹೀಗಾದ್ಮೇಲೆ ಮತ್ತೊಂದು ಸೈಡ್ದು ಶೋಲ್ಡರು ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಈಗ ನಾನಿಲ್ಲಿ ಸ್ಲೀವ್ನ ಕೂಡ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ಸ್ನ ಈಗ ಫೋಲ್ಡ್ ಮಾಡಿಕೊಂಡು ಈಗ ಅಳತೆ ಬ್ಲೌಸ್ ಇದೆಯಲ್ಲ, ನೀವು ಅಳತೆ ಬ್ಲೌಸ್ನ ಈ ರೀತಿ ತಗೊಂಡು ಸ್ಲೀವ್ ಲೆಂತ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಷ್ಟಿದೆ, ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ನಾನು ತೋರಿಸ್ಕೊಡ್ತಿರೋ ರೀತಿ ಸ್ವಲ್ಪ ಲೇಟ್ ಆದ್ರೂ ಫಿನಿಶಿಂಗ್ ಮಾತ್ರ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು ಸ್ಲೀವ್ಸ್ ಮೇಲೂ ಮಾರ್ಕ್ ಮಾಡ್ಕೋತೀನಿ ನೋಡಿ, ಸೆಂಟರ್ಗೆ ಇಡಬೇಕು. ಇದು ನಾನು ಈ ರೀತಿಯಾಗಿ ಯೂಸ್ ಮಾಡ್ತೀನಿ. ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಹೀಗೆ ಮಾರ್ಕ್ ಮಾಡ್ಕೊಬೇಕು. ಇಲ್ಲಿ ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ಪೀಸ್ ಅಟ್ಯಾಚ್ ಮಾಡ್ಕೊತೀನಿ ನಾನು. ಇಲ್ಲಿ ಅಪ್ ಅಂಡ್ ಡೌನ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೋಡಿ. ಇದಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಕಟ್ಸ್ ಮಾಡಿದೀವಲ್ಲ ಸೆಂಟರ್ ಪಾಯಿಂಟು, ಅದನ್ನ ನೀಟಾಗಿ ಹೀಗಿಡಿ. ಮತ್ತೆ ಈಗ ಎಕ್ಸ್ಟ್ರಾ ಇರೋ ಪೀಸ್ನ ಲೆವೆಲ್ ಮಾಡ್ಕೊಂತಿದ್ದೀನಿ ನೋಡಿ. ಹೀಗೆ ಕಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲೊಂದು ಕಟ್ಸ್ ಮಾಡ್ಕೋಬೇಕು. ಈಗ ಇದೇ ರೀತಿ ಮತ್ತೊಂದು ಸೈಡ್ ಸ್ಲೀವ್ ಕೂಡ ರೆಡಿ ಮಾಡ್ಕೊಳ್ಳಿ. ಈಗ ನಾನು 2 ಸ್ಲೀವ್ಸ್ನ ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಿರೋ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ನ ತಗೊಂಡು ಇದನ್ನ ನಾವು ನೋಡ್ಕೋಬೇಕು. ಇಲ್ಲಿ ಕಟ್ಸ್ ಮಾಡಿರೋದು ಇದಕ್ಕೇನೆ ಫ್ರಂಟ್ ಸೈಡು ಕಟ್ಸ್ ಮಾಡಿರೋದು ಬರ್ಬೇಕಾಗತ್ತೆ ನೋಡಿ. ಹೀಗೆ ಇದು ಬ್ಯಾಕ್ ಸೈಡ್ ಬರಬೇಕು. ಮೊದಲಿಗೆ ನಾವು ಸ್ಲೀವ್ಸ್ನ ಸೆಂಟರ್ ಸೈಡ್ ಇಂದ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೆಂಟರ್ ಇಂದ ನೋಡಿ ಈ ಪಾಯಿಂಟು ಅಟ್ಯಾಚ್ ಆಗೋ ತರ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದೀನಿ. ಮತ್ತೆ ಬರ್ತಾ ಬರ್ತಾ ಅರ್ಧ ಇಂಚಿಗೆ ಮಾರ್ಜಿನ್ ನೀಡಿರಿ ಫ್ರೆಂಡ್ಸ್. ಎಲ್ಲೂ ಕೂಡ ಎಳೆಯೋಕೆ ಹೋಗ್ಬೇಡಿ. ಕಾರ್ನರ್ ವರ್ಕು ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ, ಆಮೇಲೆ ಕಟ್ ಮಾಡಿ ತೆಗಿಬೋದು. ಈಗ ಇಲ್ಲಿ ಬ್ಯಾಕ್ ಸೈಡ್ಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದು ಕೂಡ ಶೋಲ್ಡರ್ ಸೈಡ್ ಇಂದಾನೆ ಸ್ಟಾರ್ಟ್ ಮಾಡ್ಕೋಬೇಕು. 1/2 ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಸ್ಲೀವ್ ಅಟ್ಯಾಚ್ ಆಗಿದೆ ಅಂತ. ಹೀಗೆ ಸ್ಲೀವ್ ಇಲ್ಲಿ ಈ ರೀತಿಯಾಗಿ ಅಟ್ಯಾಚ್ ಆಗಿದೆ. ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡಬೇಕು. ಅದನ್ನ ಮಾಡೋಕೆ ಮುಂಚೆ ನಾನಿಲ್ಲಿ ಶೋಲ್ಡರ್ ಪಟ್ಟಿ ರೆಡಿ ಮಾಡ್ಕೋತಿದ್ದೀನಿ. ಈಗ ಪ್ರೆಸ್ ಬಟನ್ ಹಾಕೋದಕ್ಕೋಸ್ಕರ ಪಟ್ಟಿ ರೆಡಿ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ಸ್ಟಿಚ್ ಮಾಡಬೇಕಾಗತ್ತೆ. ಮತ್ತೊಂದು ಸ್ಟಿಚ್ಚು ಯಾವಾಗಲೂ ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ ಮತ್ತೆ ಶೋಲ್ಡರ್ ಪಟ್ಟಿ ಜಾಯಿಂಟ್ ಮಾಡುವಾಗ ಡಬಲ್ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಹೀಗಿದು ರೆಡಿ ಆಯ್ತು. ಇದೇ ರೀತಿ ಮತ್ತೆ ಒಂದು ಸೈಡ್ ಕೂಡ ಅಟ್ಯಾಚ್ ಮಾಡ್ಕೊಬೇಕು. ಈಗ ಇಲ್ಲಿ ನೋಡ್ಕೋಬೇಕು ನೋಡಿ, ಈ ರೀತಿ ಇದನ್ನ ಲೆವೆಲ್ ಆಗಿ ಇಟ್ಕೊಂಡು ಇಲ್ಲೂ ಕೂಡ ಲೆವೆಲ್ ಆಗಿ ಇಟ್ಕೋಬೇಕು. ಮೊದಲಿಗೆ ನಾವಿಲ್ಲಿ ಬ್ಲೌಸ್ನ ವೆಸ್ಟ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಅಳತೆ ಬ್ಲೌಸ್ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಈ ಸೈಡು ಹುಕ್ ಪಟ್ಟಿಯಿಂದ ಈ ಸೈಡು ಐ ಪಟ್ಟಿವರೆಗೂ ನೋಡ್ಕೋಬೇಕು. ಹೀಗೆ ಅರ್ಧಕ್ಕೆ ತಗೊಳ್ಳಿ. ಐ ಪಟ್ಟಿ ಕಾರ್ನರ್ ವರ್ಗೂ ತಗೊಳಕ್ ಹೋಗ್ಬೇಡಿ. ಇಲ್ಲಿ ಐ ಇರುತ್ತಲ್ಲ ಅಲ್ಲಿವರೆಗೂ ತಗೊಳ್ಳಿ. 35 ಇಂಚ್ ಇದೆ. 35 ಡಿವೈಡೆಡ್ ಬೈ 4. 35ರಲ್ಲಿ ಅರ್ಧ ಆದ್ರೆ ನೋಡಿ 17.5. 17.5 ಅರ್ಧ ಆದ್ರೆ 8.75 ಇಂಚ್ ಬರುತ್ತೆ. ಈಗ 8.75ಗೆ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು ನೋಡಿ. ಇದು ಐ ಪಟ್ಟಿ ಎಕ್ಸ್ಟ್ರಾ ಬಿಟ್ಟು
ಇಲ್ಲಿ ಡಬಲ್ ಲೈನ್ ಹಾಕಿದ್ದೀನಲ್ಲ ಅಲ್ಲಿಂದ ಈ ಹುಕ್ ಪಟ್ಟಿ ನೀಡಬೇಕು. ಹೀಗೆ ಲೆವೆಲ್ ಆಗಿ ಇಟ್ಕೊಂಡು 8.25 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಮತ್ತೆ ಬ್ಯಾಕ್ ಸೈಡ್ ಕೂಡ ಇದೇ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಎಲ್ಲೂ ಕೂಡ 8.25 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ ಒಳಗಡೆ ಸೈಡ್ ಕೂಡ ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿ ಇದನ್ನ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ಸು ಲೆಂತ್ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಹೀಗೆ ಇಟ್ಕೊಂಡು ಇಲ್ಲಿ ಚೆಸ್ಟ್ ರೌಂಡ್ ಇದೆಯಲ್ಲ ಇದನ್ನು ಕೂಡ ಹೀಗೆ ಸೇರಿಸ್ಕೋಬೇಕು. ನೋಡಿ ಇಲ್ಲೆಲ್ಲೂ ಎಕ್ಸ್ಟ್ರಾ ಬಂದಿಲ್ಲ, ಅದರಿಂದ ಇದು 4th ಡಾಟು ಬೇಕಾಗೋದಿಲ್ಲ. ಅದು ಕಂಪಲ್ಸರಿ 4th ಡಾಟು ಹಾಕ್ಲೇಬೇಕನ್ನೋದು ಏನಿಲ್ಲ ಫ್ರೆಂಡ್ಸ್. ನೋಡಿ ಅಪ್ ಅಂಡ್ ಡೌನ್ ಯಾವುದೂ ಇಲ್ಲ, ಲೆವೆಲ್ ಆಗಿದೆ. ಅಕಸ್ಮಾತ್ ಏನಾರ ಫ್ರಂಟ್ ಈ ರೀತಿ ಎಕ್ಸ್ಟ್ರಾ ಬಂದಿತ್ತು ಅಂದ್ರೆ 4th ಡಾಟು ಅವಶ್ಯಕತೆ ಇದೆ, ಇಲ್ದಿದ್ರೆ ಏನು ಪರವಾಗಿಲ್ಲ. ನೋಡಿ ಈಗ ಇಲ್ಲಿ ಅಳತೆ ಬ್ಲೌಸ್ ತಗೊಂಡು ಸ್ಟಿಚ್ ಮಾಡ್ಕೋಬೇಕು. ಅಳತೆ ಬ್ಲೌಸು ಸ್ಲೀವ್ ರೌಂಡ್ ಎಷ್ಟಿದೆ ಅದನ್ನ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ರಫ್ ಮಾಡಿಕೊಂಡು ಮತ್ತೆ ಇಲ್ಲೂ ಕೂಡ ಇವೆರಡು ಜಾಯಿಂಟ್ ಬರಲಿ ನೀಟಾಗಿ. ಫ್ರಂಟ್ ಪಾರ್ಟು ಮತ್ತೆ ಬ್ಯಾಕ್ ಪಾರ್ಟು ಒಂದು ಪಿನ್ ಹಾಕೋಬಿಡಿ. ಪಿನ್ ಹಾಕಿದ್ಮೇಲೆ ಈಗ ಇಲ್ಲಿ ಆರ್ಮೋಲ್ನ ರೌಂಡ್ ನೋಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಆರ್ಮೋಲ್ ರೌಂಡ್ ಹತ್ರ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೀಗೆ ರೌಂಡ್ ಆಗಿ ಇಟ್ಕೊಬೇಕು. ಮತ್ತೆ ಇದನ್ನ ಇಲ್ಲಿ ಕೊನೆ ಎಲ್ಲಾಗುತ್ತೆ ಸ್ಟಿಚ್ಚು ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಮತ್ತೆ ಇಲ್ಲೂ ಕೂಡ ಫ್ರಂಟ್ ಪಟ್ಟಿ ಇದೆಯಲ್ಲ ಐ ಪಟ್ಟಿ ಅದು ಲೆವೆಲ್ ಬರ್ತಿದ್ಯಾ ಚೆಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದು ಕರೆಕ್ಟಾಗಿ ಬಂದಿದೆ. ಇದು ಲೆವೆಲ್ ಆಗಿ ಬಂತು ಅಂದ್ರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಬ್ಲೌಸು. ಆರ್ಮೋಲು ಮತ್ತೆ ಫ್ರಂಟ್ ಪಾರ್ಟ್ ಕೂಡ ಲೆವೆಲ್ ಆಗಿ ಬರಬೇಕು. ಈಗ ಇದರಿಂದ ಇದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಈ ಪಾಯಿಂಟು ಮತ್ತೆ ಈ ಪಾಯಿಂಟ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಲೆವೆಲ್ ಆಗಿ ಇಟ್ಕೊಳ್ಳಿ, ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಮೊದಲಿಗೆ ಒಂದು ಸ್ಟಿಚ್ ಹಾಕೊಂಡು ಮತ್ತೊಂದು ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಆ ಕಡೆ ಸೈಡ್ ಏನ್ ಮಾಡಿದ್ವೋ ಅದೇ ತರಾನೇ ಇದನ್ನು ಮಾಡ್ಕೊಳ್ಳಿ. ನೋಡಿ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲು ಚೆಕ್ ಮಾಡ್ಕೊಂಡು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಸೇಮ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಬರಬೇಕು, ಆವಾಗ್ಲೇನೆ ನೀವು ಕರೆಕ್ಟ್ ಆಗಿ ಸ್ಟಿಚಿಂಗ್ ಮಾಡಿದೀರಾ ಅಂತ ಅರ್ಥ ಫ್ರೆಂಡ್ಸ್. ಈಗ ಇಲ್ಲೂ ಕೂಡ ಮಾರ್ಕ್ ಮಾಡಿದಿರಲ್ವಾ, ಇದನ್ನ ಈಗ ಓಪನ್ ಮಾಡ್ಕೊಂಡು ಇಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಆಕಾರದಲ್ಲಿ ಬರುತ್ತೆ ನೋಡಿ. ಇದು ಕೂಡ ಲೆವೆಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಈ ಸ್ಟಿಚ್ ಆದ್ಮೇಲೆ ಮೊದಲಿಗೆ ಇಲ್ಲಿ ಚೆಕ್ ಮಾಡ್ಕೋಬೇಕು ವೆಸ್ಟ್ ರೌಂಡ್ ಕರೆಕ್ಟ್ ಇದೆಯಾ ಅಂತ. ಏನೇ ಇದ್ರು ಇವಾಗೇನೆ ನಾವು ಲೂಸು ಟೈಟು ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಪರ್ಫೆಕ್ಟ್ ಆಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಈಗ ಇಲ್ಲಿ ಮೊದಲಿಗೆ ಕಾರ್ನರ್ ಅಲ್ಲಿ ನಿಮ್ಗೆ ಎಷ್ಟು ಮಾರ್ಜಿನ್ ಬೇಕಾಗುತ್ತೋ ಅಷ್ಟು ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮೊದಲು ಇಲ್ಲಿ ಸ್ಟಿಚ್ ಮಾಡಿನೇ ಆಮೇಲೆ ಎಕ್ಸ್ಟ್ರಾ ಸ್ಟಿಚಿಂಗು ಮಾಡ್ಕೊಳ್ಳಿ. ನೀಟಾಗಿ ಫಿನಿಶಿಂಗ್ ಬರುತ್ತೆ. ಬ್ಲೌಸ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋ ಪಾಯಿಂಟ್ ಫಿನಿಶಿಂಗ್ ಫ್ರೆಂಡ್ಸ್. ನೋಡಿ ಈ ರೀತಿ ಎಕ್ಸ್ಟ್ರಾ ಏನೇ ಬಂದ್ರೂ ಪರವಾಗಿಲ್ಲ, ನೀವು ಮಾರ್ಜಿನ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈಗ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ಕೊಬೇಕು. ಎರಡು ಕಡೆ ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ಮತ್ತೆ ಈಗ ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಬೇಕಲ್ವಾ ನಮ್ಗೆ, ಅದಕ್ಕೆ ಈಗ 1 ಫುಟ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. 1 ಫುಟ್ ಮಾರ್ಜಿನ್ ಬಿಟ್ಟು ಸೀದಾ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ದಾರನೆಲ್ಲ ಕಟ್ ಮಾಡಿ ತೆಗೀರಿ. ಮತ್ತೆ ಇನ್ನೊಂದು ಸ್ಟಿಚ್ ಮಾಡ್ತಾ ಇದ್ದೀನಿ 1 ಫುಟ್ ಮಾರ್ಜಿನ್ ಬಿಟ್ಟು. ನೋಡಿ ಎರಡು ಕಡೆ ಕೂಡ ನಾನು ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಬ್ಲೌಸು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಇಂದಿನ ವಿಡಿಯೋದಲ್ಲಿ ಕಲಿತ ಈ ವಿತೌಟ್ ಲೈನಿಂಗ್ ಬ್ಲೌಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ವಿಡಿಯೋ ಲೈಕ್ ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಧನ್ಯವಾದ.